ಶರಣಾರ್ಥಿಗಳು. ಸ್ನೇಹಿತರೆ, ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಜನರು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ವಾಪಸ್ಸು ಭಾರತಕ್ಕೆ ಬಂದ ಮೇಲೆ 1910 ನಂತರ ಸ್ವಾತಂತ್ರ್ಯ ಚಳವಳಿಗೆ ಒಂದು ಸಾಮೂಹಿಕ ನಾಯಕತ್ವವನ್ನ ಕೊಡ್ತಾರೆ. ಅವರು 1916ರಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಉದ್ಘಾಟನಾ ಸಮಾರಂಭದಲ್ಲಿ ಮಾಡಿದ ಕ್ರಾಂತಿಕಾರಿ ಭಾಷಣದಿಂದ ಅನೇಕ ಜನ ಕಂಗಾಲಾಗ್ತಾರೆ. ಈ ದೇಶವನ್ನು ಒಂದು ಸಾರ್ವಭೌಮ ಸಂವಿಧಾನವುಳ್ಳ ಜಾತ್ಯತೀತ ರಾಷ್ಟ್ರವಾಗಿ ಕಟ್ಟಬೇಕು ಅನ್ನುವಂತ ಅವರ ಕನಸು, ಆ ಕನಸಿಗೆ ಅನೇಕ ಜನರು ತಡೆಯೊಡ್ಡುತ್ತಾ ಬರುವಂತದ್ದನ್ನ ಇತಿಹಾಸದ ಉದ್ದಕ್ಕೂ ನಾವು ನೋಡ್ತೇವೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವ ಮೊದಲು ಅವರು ಇಡೀ ಭಾರತವನ್ನ ಸಂಚರಿಸ್ತಾರೆ. ಭಾರತದ ಸಾಮಾಜಿಕ ಸ್ಥಿತಿಗತಿಗಳು, ಶೈಕ್ಷಣಿಕ ಸ್ಥಿತಿಗತಿಗಳು, ಧಾರ್ಮಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿದ್ದಾದ ಮೇಲೆ ಅವರು ನನಗೆ ಎಂಥ ಭಾರತ ಬೇಕು ಬ್ರಿಟಿಷರ ಕೈಯಿಂದ ವಿಮೋಚನೆಗೊಳಿಸಿದ ಮೇಲೆ ಅನ್ನುವ ಕನಸನ್ನ ಕಾಣ್ತಿದ್ದಾರೆ. ಹೀಗೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಗಾಂಧೀಜಿ ನೇತೃತ್ವದಲ್ಲಿ ಬಹಳ ಸಾಗರೋಪಾದಿಯಾಗಿ ಜನರು ಹರಿದು ಬರ್ತಾರೆ. ಇವತ್ತಿನ ದಿನ ಗಾಂಧಿಯವರನ್ನ ಮತ್ತು ನೆಹರೂರವರನ್ನ ದೇಶದ್ರೋಹಿಗಳಾಗಿ ಬಿಂಬಿಸುವ ಕೆಲಸಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಸಂಘ ಪರಿವಾರದ ಧರ್ಮಾಂಧರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸದೆ ಬ್ರಿಟಿಷರಿಗೆ ಸಹಾಯವನ್ನ ಮಾಡದಂಥದ್ದು ನಮಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಇಡೀ ಭಾರತ ಇತಿಹಾಸದ ಸ್ವಾತಂತ್ರ್ಯ ಸಂಗ್ರಾಮದ ಸನ್ನಿವೇಶದಲ್ಲಿ ಅನೇಕ ಜನರು, ಸಾವಿರಾರು ಜನರು ಕಾಳಾಪಾನಿ ಜೈಲಿನಲ್ಲಿ ತಮ್ಮ ಜೀವನವನ್ನ ಸವಿಸಿದ್ದಾರೆ. ಅನೇಕ ಜನರು ಬ್ರಿಟಿಷ್ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾರೆ. ಬ್ರಿಟಿಷ್ ಸರ್ಕಾರ ಅಂತವರನ್ನ ನೇಣಿಗೇರಿಸಿದೆ, ಗಲ್ಲಿಗೇರಿಸಿದೆ. ಆದರೆ ಯಾರೊಬ್ಬರೂ ಬ್ರಿಟಿಷರಿಗೆ ಕ್ಷಮಾಪಣೆಯನ್ನ ಬರೆದುಕೊಟ್ಟು ಜೈಲಿನಿಂದ ಹೊರಗೆ ಬಂದು ಮತ್ತು ಬ್ರಿಟಿಷರಿಂದ ಮಾಸಿಕ ಪಿಂಚಣಿಯನ್ನು ಪಡೆದು ಬದುಕದಂತಹ ಉದಾಹರಣೆಗಳು ಕೇವಲ ಸಂಘ ಪರಿವಾರದ ಜನರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಒಂದು ಆಗ್ರಾ ಹತ್ತಿರದ ಬಟೇಪುರದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದ ವಾಜಪೇಯಿ ಅವರು ಮುಚ್ಚಳಿಕೆಯನ್ನು ಬರೆದುಕೊಟ್ಟು ಹೊರಗೆ ಬರ್ತಾರೆ. ತಮ್ಮ ಜೊತೆಗಿದ್ದವರು ಎಲ್ಲರನ್ನ ಹಿಡಿದು ಕೊಡ್ತಾರೆ ಅನ್ನೋದು ಒಂದು ಘಟನೆ. ಆದರೆ ಮುಂದೆ 20ನೇ ಶತಮಾನದ ಆರಂಭದಲ್ಲಿ ಕಾಳಾಪಾನಿಯಿಂದ ಹೊರಗೆ ಬಂದಂತಹ ಸಾವರ್ಕರ್ ಅವರು 4-5 ಕ್ಷಮಾಪಣಾ ಪತ್ರಗಳು ಬರೆದು ಹೊರಗೆ ಬಂದವರೇ ಸ್ವಾತಂತ್ರ್ಯ ಚಳವಳಿಯಿಂದ ಭೂಗತರಾಗ್ತಾರೆ, ದೂರ ಉಳಿತಾರೆ ಮತ್ತು ತಿಂಗಳಿಗೆ 60 ರೂಪಾಯಿಯಂತೆ ಮಾಸಾಸನ ಪಡೆದು ಬದುಕ್ತಾರೆ ಅನ್ನುವಂಥ ಮಾತು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯಾವಾಗ ಸಾವರ್ಕರ್ ಅವರನ್ನ ಸಂಘ ಪರಿವಾರದವರು ಒಬ್ಬ ಸ್ವತಂತ್ರ ಹೋರಾಟಗಾರನಾಗಿ ಜನರ ಮೇಲೆ ಹೇರುವ, ಬಿಂಬಿಸುವ ಕಾರ್ಯಗಳು ಮಾಡ್ತಾ ಹೋಗ್ತಾರೋ ಆವಾಗ ಸಾರ್ವಜನಿಕರು ಮಾಫಿ ವೀರ್, ಕ್ಷಮಾಪಣಾ ವೀರ್ ಸಾವರ್ಕರ್ ಅನ್ನುವಂಥ ಸ್ಲೋಗನ್ಗಳನ್ನ ಕೂಗೋದು ಕೇಳಿಸ್ಕೊಂಡು ಮುಜುಗರಕ್ಕೊಳಗಾಗ್ತಾರೆ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ಸಲುವಾಗಿ ಈ ಸಂಘ ಪರಿವಾರದ ಧರ್ಮಾಂಧರು ನೆಹರು ಕೂಡ ಕ್ಷಮೆಯನ್ನ ಕೇಳಿದ್ರು ಅನ್ನೋ ಒಂದು ಸುಳ್ಳು ಕಥಾನಕವನ್ನ ಹೇಳಿಬಿಡ್ತಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಚರ್ಚೆಯಾದಂತಹ ಒಂದು ವಿಷಯ. ಈ ಮಾಫಿ ವೀರ್ ಸಾವರ್ಕರ್ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವ ಸಲುವಾಗಿಯೇ ಈ ಕಥಾನಕವನ್ನ ಈ ಧರ್ಮಾಂಧರು ತೇಲಿಬಿಟ್ಟಿರುವುದು. ಕಳೆದ 1-2 ವರ್ಷಗಳ ಹಿಂದೆ ಈ ವೈದಿಕ ಮಾಧ್ಯಮ, ಕನ್ನಡದ ವೈದಿಕ ಮಾಧ್ಯಮವೊಂದರ ಚರ್ಚೆಯ ಸಮಯದಲ್ಲಿ ಒಂದು ಪಕ್ಷದ ವಕ್ತಾರನಂತೆ ವರ್ತಿಸುವ ಆ ವಾಹಿನಿಯ ಒಬ್ಬ ನಿರೂಪಕ ನೆಹರು ಕೂಡ ಕ್ಷಮೆ ಕೇಳಿದ್ರು ಅಂತ ಒದರಿದ್ದನ್ನ ನಾವೆಲ್ಲ ನೋಡಿದ್ದೇವೆ. ಪಾಪ ಇರ್ಲಿ, ಹಾಗೆ ಆತ ಹೇಳಬೇಕಾದ್ರೆ ಆತನಿಗೆ ಹಣ ಸಂದಾಯ ಆಗ್ತದೆ, ಆತನ ಮನಸ್ಥಿತಿ ಕೂಡ ಹಾಗೆ ಇದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆದರೆ ನಿಜವಾಗಲೂ ನೆಹರು ಬ್ರಿಟಿಷರಿಗೆ ಕ್ಷಮೆ ಕೇಳಿದ್ದರೆ ಆ ಘಟನೆ ಯಾವುದು ಅನ್ನೋದನ್ನ ಪರಿಶೀಲಿಸ್ತಾ ಹೋದಾಗ ನಮ್ಮ ಎದುರಿಗೆ ಈ ವಿಷಯ ಬೆಳಕಿಗೆ ಬರ್ತದೆ. ಬ್ರಿಟಿಷ್ ಆಡಳಿತದಲ್ಲಿ ಎಲ್ಲದಕ್ಕೂ ದಾಖಲೆಗಳಿದಾವೆ. ಬ್ರಿಟಿಷರು ಯಾವುದನ್ನೂ ಕೂಡ ಮೌಖಿಕವಾಗಿ ಮಾಡದವರಲ್ಲ. ಇವತ್ತಿನವರೆಗೂ ಬ್ರಿಟಿಷ್ ಆಡಳಿತದ ಎಲ್ಲ ದಾಖಲೆಗಳನ್ನು ತೆಗೆದು ನೋಡಿದಾಗ ಯಾರ್ಯಾರು ಬ್ರಿಟಿಷರಿಗೆ ಬೆಂಬಲವಾಗಿ ಪತ್ರವನ್ನು ಬರೆದಿದ್ರು, ಬ್ರಿಟಿಷರಿಗೆ ಸಹಾಯವನ್ನ ಮಾಡಿದ್ರು, ಬ್ರಿಟಿಷರ ಜೊತೆಗೆ ಪತ್ರ ವ್ಯವಹಾರಗಳನ್ನು ಮಾಡಿದ್ರು, ಎಲ್ಲವೂ ಕೂಡ ದಾಖಲೆಯಲ್ಲಿ ತಮಗೆ ಸಿಗ್ತಾ ಹೋಗ್ತದೆ. ಆದರೆ ನೆಹರು ಅವರು ಬರೆದ ಕ್ಷಮಾಪಣಾ ಪತ್ರ ಯಾಕೆ ದಾಖಲೆಯಲ್ಲಿ ಇಲ್ಲ? ಅವರು ನಿಜವಾಗ್ಲೂ ಕ್ಷಮೆಯನ್ನು ಕೇಳಿದ್ರೆ ಅನ್ನೋದನ್ನು ಪರಿಶೀಲಿಸ್ತಾ ಹೋದಾಗ ಇದು 1923ರಲ್ಲಿ ಈಗಿನ ಪಂಜಾಬ್ ಪ್ರಾಂತದಲ್ಲಿ ನಾಭಾ ಸಂಸ್ಥಾನದ ರಾಜನ ಕಥೆ. ಇದು ಪಂಜಾಬ್ ಪ್ರಾಂತದ ನಾಭಾ ಸಂಸ್ಥಾನದ ರಾಜ ಮತ್ತು ಬ್ರಿಟಿಷರ ನಡುವೆ ಅನೇಕ ವೇಳೆ ಆಂತರಿಕ ಸಂಘರ್ಷಗಳು ನಡೀತಿರ್ತವೆ. ಅದಕ್ಕಾಗಿ ಬ್ರಿಟಿಷ್ ಸರ್ಕಾರ ಆ ನಾಭಾದ ರಾಜನನ್ನ ಪದಚ್ಯುತಿ ಮಾಡಿ ಅಲ್ಲಿ ಆಡಳಿತಾಧಿಕಾರಿಯನ್ನ ಆ ಸಂಸ್ಥಾನಕ್ಕೆ ನೇಮಕ ಮಾಡ್ತಾರೆ. ರಾಜನನ್ನ ಪದಚ್ಯುತಗೊಳಿಸಿ ಬ್ರಿಟಿಷ್ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿದ್ದ ಸಂದರ್ಭದಲ್ಲಿ ಆ ಸಂಸ್ಥಾನದ ಜನರೆಲ್ಲ ದಂಗೆ ಹೇಳ್ತಾರೆ. ದಂಗೆ ಎದ್ದು ಅರಾಜಕತೆ ಸೃಷ್ಟಿ ಆಗ್ತದೆ ಆ ಭಾಗದಲ್ಲಿ. ಆಗ ಕಾಂಗ್ರೆಸ್ ಸಂಸ್ಥೆ, ಆಗ ಅದಿನ್ನೂ ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಆಗದೆ ಇರುವಾಗ ಸ್ವತಂತ್ರ ಹೋರಾಟಕ್ಕಾಗಿ ಹುಟ್ಟು ಪಡೆದಂತಹ ಕಾಂಗ್ರೆಸ್ ಸಂಸ್ಥೆ ಮಧ್ಯಸ್ಥಿಕೆಯನ್ನು ವಹಿಸುವ ಕೆಲಸ ಮಾಡಬೇಕಾಗ್ತದೆ. ಅಲ್ಲಿಯ ಜನರು ಕಾಂಗ್ರೆಸ್ಸಿಗೆ ಮಧ್ಯಸ್ಥಿಕೆ ವಹಿಸಿಕೊಳ್ಳಲು ಮನವಿಯನ್ನ ಸಲ್ಲಿಸ್ತಾರೆ. ಆಗ ನೆಹರು ಮತ್ತು ಅವರ ಜೊತೆಗೆ ಇನ್ನಿಬ್ಬರು ಅವರ ಸ್ನೇಹಿತರು ಈ ಪರಿಸ್ಥಿತಿಯನ್ನ ಅವಲೋಕಿಸೋದಕ್ಕೆ ನಾಭಾ ವಿರಾಸತ್ತಿಗೆ ಪ್ರಯಾಣವನ್ನ ಮಾಡ್ತಾರೆ.
ಅಲ್ಲಿ ಹೋದಾಗ ನೆಹರು ಮತ್ತು ಅವರ ಸಂಗಡಿಗರನ್ನ ಬ್ರಿಟಿಷ್ ಪೊಲೀಸರು ಬಂಧನಕ್ಕೊಳಪಡಿಸಿ ಜೈಲಿನಲ್ಲಿಡ್ತಾರೆ. ಜೈಲು ಎಂಥ ಕ್ರೂರವಾಗಿತ್ತು ಅಂದ್ರೆ ಅಲ್ಲಿ ಒದ್ದೆ ನೆಲದ ಮೇಲೆ ಇವರನ್ನ ಮಲಗಿಸಿರ್ತಾರೆ. ಇಲಿಗಳು ಓಡಾಡ್ತಿರ್ತವೆ. ಒಂದು ಚಿಕ್ಕ ಕೋಣೆ, ಸರಿಯಾಗಿ ಎದ್ದು ನಿಲ್ಲಕ್ಕೂ ಆಗದೆ ಇರುವಂತಹ ಒಂದು ಚಿಕ್ಕ ಕೋಣೆ. ಒಂದ್ 2-3 ದಿವಸ ಆದ್ಮೇಲೆ ನೆಹರು ಮತ್ತು ಅವರ ಸಂಗಡಿಗರನ್ನ ಪೊಲೀಸರು ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸ್ತಾರೆ. ಅಲ್ಲಿ ಹೂಡಲಾಗಿದ್ದ ನಿಷೇಧಾಜ್ಞೆಯನ್ನ ಉಲ್ಲಂಘಿಸಿ ಯಾರಾದರೂ ಆ ನಗರವನ್ನ ಪ್ರವೇಶ ಮಾಡಿದರೆ, ನಾಭಾ ವಿರಾಸತನ್ನ ಪ್ರವೇಶ ಮಾಡಿದರೆ, ಬ್ರಿಟಿಷ್ ಕಾನೂನಿನ ಪ್ರಕಾರ 2.5 ವರ್ಷ ಜೈಲು ಶಿಕ್ಷೆ ಮತ್ತು ಅವರಿಗೆ ಕೋರ್ಟ್ ನಲ್ಲಿ ವಾದ ಮಾಡಲು ಯಾವುದೇ ಅನುಮತಿ ಇಲ್ಲದೆ ಇರುವಂತ ಕಾನೂನು ಇರ್ತದೆ. ಹಾಗಾಗಿ ಅವ್ರನ್ನ ಜೈಲಿಗೆ ಹಾಕಿ ನ್ಯಾಯಾಧೀಶರ ಮೇಲೆ ತಂದ ಮೇಲೆ ಇವರು ನ್ಯಾಯಾಧೀಶರ ಎದುರುಗಡೆ ಹಾಜರಾಗಿ ಮತ್ತೆ ಅವರನ್ನ ವಾಪಸ್ಸು ಜೈಲಿಗೆ ತಳ್ಳಲಾಗ್ತದೆ. ಅವರ ಆರೋಗ್ಯ ಕ್ಷೀಣಗೊಳ್ಳುತ್ತದೆ ಆ ಜೈಲಿನ ಪರಿಸ್ಥಿತಿಯಲ್ಲಿ. ಮತ್ತೆ ಅವರನ್ನ ನ್ಯಾಯಾಧೀಶರ ಎದುರುಗಡೆ ತರಲಾಗ್ತದೆ. ನ್ಯಾಯಾಧೀಶರು ಒಂದು ಷರತ್ತನ್ನು ವಿಧಿಸ್ತಾರೆ. ನಿಮಗೆ ಬಿಡುಗಡೆ ಮಾಡಬೇಕಾದ್ರೆ ಈ ನಿಷೇಧಾಜ್ಞೆಯನ್ನ ಉಲ್ಲಂಘಿಸಿ ನೀವು ಈ ವಿರಾಸತ್ತನ್ನ ಪ್ರವೇಶ ಮಾಡಿದಕ್ಕಾಗಿ ಕ್ಷಮೆಯನ್ನ ಯಾಚಿಸಬೇಕು. ಹಾಗಾದ್ರೆ ಮುಚ್ಚಳಿಕೆ ಬರೆದು ಕೊಟ್ಟದಾದ್ರೆ, ಕ್ಷಮೆಯನ್ನು ಯಾಚಿಸಿ ಮುಚ್ಚಳಿಕೆಯನ್ನು ಬರೆದು ಕೊಡೋದಾದ್ರೆ ನಿಮಗೆ ಬಿಡುಗಡೆ ಮಾಡುತ್ತೇವೆ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಆಗ ನೆಹರು ಮತ್ತು ಅವರ ಸಂಗಡಿಗರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಯಾವ ತಪ್ಪನ್ನು ಮಾಡಿಲ್ಲ. ನಾವು ಕೇವಲ ಇಲ್ಲಿ ನಾಭಾ ವಿರಾಸತಿನ ರಾಜನನ್ನ ಪದಚ್ಯುತಗೊಳಿಸಿ ಆಡಳಿತಾಧಿಕಾರಿಯನ್ನು ನೇಮಿಸಿದ ಬ್ರಿಟಿಷ್ ಸರ್ಕಾರದ ಕ್ರಮವನ್ನ ವಿರೋಧಿಸಲು ಮತ್ತು ಅದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಲು ಬಂದಿದ್ದೇವೆ. ಅಲ್ಲಿಯ ಜನರು ನಮಗೆ ಮಧ್ಯಸ್ಥಿಕೆ ವಹಿಸಿಕೊಳ್ಳಲು ಮನವಿ ಮಾಡಿದ್ದ ಕಾರಣ ನಾವು ಬಂದಿದ್ದೇವೆ. ಬ್ರಿಟಿಷರು ಇಲ್ಲಿಯ ಜನರ ಮೇಲೆ, ಇಲ್ಲಿನ ರಾಜಸತ್ತೆಯ ಮೇಲೆ ದೌರ್ಜನ್ಯವನ್ನ ಎಸಗ್ತಿದ್ದಾರೆ. ಹಾಗಾಗಿ ನಾವು ಯಾವುದೇ ಷರತ್ತುಗಳಿಗೆ ಒಪ್ಪುವುದಿಲ್ಲ, ಕ್ಷಮಾಪಣೆ ಮಾಡೋದಿಲ್ಲ ಅಂತ ಹೇಳಿದಾಗ ಮತ್ತೆ ಅವರನ್ನ ಜೈಲಿಗೆ ಕಳಿಸಲಾಗ್ತದೆ. ಈ ಪ್ರಕರಣದಿಂದ ಇಡೀ ಆ ಭಾಗದಲ್ಲಿ ಇನ್ನಷ್ಟು ಪ್ರತಿಭಟನೆಗಳು ಹೆಚ್ಚತೊಡಗುತ್ತವೆ. ಕಾಂಗ್ರೆಸ್ ಸಂಸ್ಥೆ ಕೂಡ ನೆಹರೂರ ಬಂಧನ ವಿರೋಧಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತದೆ. ಆಗಿನ ಬ್ರಿಟಿಷ್ ವೈಸ್ರಾಯರ್ಗೆ ಒಂದು ಮನವಿಯನ್ನು ಕೊಟ್ಟು ಪ್ರತಿಭಟನೆಯನ್ನ ಹಮ್ಮಿಕೊಳ್ತದೆ. ಎಲ್ಲಾ ಕಡೆ ಪ್ರತಿಭಟನೆಗಳು ಜೋರಾದಾಗ ಬ್ರಿಟಿಷ್ ಸರ್ಕಾರಕ್ಕೆ ಅನಿವಾರ್ಯ ಆಗ್ತದೆ. ಆಗ ಯಾವುದೇ ಷರತ್ತುಗಳನ್ನು ನೀಡದೆ ನೆಹರೂರನ್ನ ಬ್ರಿಟಿಷ್ ಸರ್ಕಾರ ಮತ್ತು ಅವರ ಸಂಗಡಿಗರನ್ನ ಬಿಡುಗಡೆಗೊಳಿಸುತ್ತದೆ. ಇದು ಈ ಪ್ರಕರಣ. ನಾಭಾ ವಿರಾಸತಿನ ಪ್ರಕರಣವನ್ನ ಇಟ್ಕೊಂಡು ಸಂಘ ಪರಿವಾರದ ಫೇಕ್ ಫ್ಯಾಕ್ಟರಿಗಳು, ವಾಟ್ಸ್ಆಪ್ ಯೂನಿವರ್ಸಿಟಿಗಳು ನೆಹರು ಕೂಡ ಕ್ಷಮಾಪಣೆಯನ್ನ ಕೇಳಿದ್ರು ಅನ್ನುವ ಸುಳ್ಳು ಕಥಾನಕವನ್ನ ನಿರೂಪಣೆಯನ್ನ ತಿಳಿಬಿಡ್ತಾ ಇದ್ದಾರೆ. ಬ್ರಿಟಿಷ್ ಸರ್ಕಾರದಲ್ಲಿ ಯಾರಾದರೂ ಕೆಮ್ಮಿದ್ರು ಕೂಡ, ಸೀನಿದ್ರು ಕೂಡ ರೆಕಾರ್ಡ್ಗಳಿರುವಂತಹ ಸಂದರ್ಭದಲ್ಲಿ ನೆಹರು ಅವರು ಕ್ಷಮೆ ಕೇಳಿದ ಯಾವುದಾದ್ರೂ ದಾಖಲೆಗಳು ಈ ಧರ್ಮಾಂಧರು ಸಾರ್ವಜನಿಕವಾಗಿ ಬಹಿರಂಗಪಡಿಸಲು ಸಾಧ್ಯವೇ ಅನ್ನುವ ಪ್ರಶ್ನೆಯೊಂದಿಗೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಇನ್ನೊಬ್ಬರ ಇಲ್ಲದೇ ಇರುವ ತಪ್ಪುಗಳನ್ನು ಆರೋಪಿಸುವ ಈ ಧರ್ಮಾಂಧರ ಮನಸ್ಥಿತಿ ಭಾರತೀಯರು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅಂತೇನೆ ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನ ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.